ಶೋಷಿತರ ಸಾಮಾಜಿಕ ನ್ಯಾಯಕ್ಕಾಗಿ. ಸ್ನೇಹಿತರೆ, ಇವತ್ತು ನಾನು ನಿಮ್ಮ ಮುಂದೆ ತುಂಬಾ ದುಃಖದಲ್ಲಿ, ತುಂಬಾ ನೋವಿನಲ್ಲಿ ನಿಮ್ಮ ಮುಂದೆ ಒಂದು ವಿಚಾರ ಆಗ್ತಾ ಇದ್ದೀನಿ ಸ್ನೇಹಿತರೆ. ಈ ಪಂಚಭಾಗ್ಯಗಳಿಗೋಸ್ಕರ ಬಲಿಯಾಗಿ ಜೀತದಾಳ ತರ ಆಗ್ಬಿಟ್ಟಿದೀವಿ ನಾವು ಆ ಪಂಚಭಾಗ್ಯಗಳ ಆಸೆಗೆ ಬಲಿಯಾಗಿ ಯಾವ ರೀತಿ ಸರ್ಕಾರವನ್ನ ನಾವು ಇವತ್ತು ನಮ್ಮ ರಾಜ್ಯದಲ್ಲಿ ತಂದಿದೀವಿ ಅಂದ್ರೆ ನಿಷ್ಪ್ರಯೋಜಕ ನಾಲಾಯಕ್ ಸರ್ಕಾರವನ್ನ ತಂದು ನಮ್ಮ ರಾಜ್ಯದಲ್ಲಿ ಕುಂಡಿಸಿದೀವಿ. ಅಷ್ಟೇ ನಾಲಾಯಕ್ಕಾದ ವಿರೋಧ ಪಕ್ಷವನ್ನು ಕೂಡ ಆಯ್ಕೆ ಮಾಡಿ ಕುಂಡಿಸಿದೀವಿ. ಯಾಕೆ ಈ ರೀತಿ ಹೇಳ್ತಿದ್ದೀನಿ ಅಂದ್ರೆ ನಿಮಗೆ ಗೊತ್ತು, ಇವತ್ತು ನಾವು ಉದ್ಯೋಗ ಇಲ್ಲದೆ ಯುವಕ ಯುವತಿಯರು ಭೂಮಿಗಳನ್ನ ಕಳ್ಕೊತಾ ಇರುವಂತ ದೀನ ದಲಿತರು, ಬಡವರು, ಮತ್ತೆ ಬಂಗಾರದ ಬೆಳೆಯನ್ನ ಬೆಳೀತಿದ್ದಂತ ಬಿಡದಿ ಹತ್ರ ಜಮೀನನ್ನ ಮುಟ್ಗಾಲ ಹಾಕೊಳಕ್ ಹೋಗ್ತಿರುವಂತ ಸರ್ಕಾರ, ಬಡ ಮಕ್ಕಳು ಓದ್ತಿದ್ದಂತ ನಮ್ಮ ಕನ್ನಡ ಶಾಲೆಗಳನ್ನ ಮುಚ್ಚೋದಕ್ಕೆ ಹುನ್ನಾರ ಮಾಡ್ತಿರುವಂತದ್ದು. ಇನ್ನೊಂದು ಕಡೆ ಎಲ್ಲಿ ನೋಡಿದ್ರು ಕೂಡ ಅನ್ಯಾಯಗಳೇ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ನೀವು ಯಾವುದೇ ತಾಲೂಕು ಆಫೀಸ್ಗೆ ಹೋದ್ರು ನಮ್ಮ ಬಡಬಗ್ಗರ ಜಮೀನುಗಳಿಗೆ ಭದ್ರತೆ ಇಲ್ಲದೆ ಆಗೋಗಿದೆ. ಎಲ್ಲ ದರೋಡೆಕೋರರೇ ತಾಲೂಕು ಆಫೀಸಲ್ಲಾಗ್ಬೋದು, AC ಆಫೀಸಲ್ಲಾಗ್ಬೋದು, DC ಆಫೀಸ್ಗಳಲ್ಲಾಗ್ಬೋದು ಕೂತಿದ್ದಾರೆ. ಸೊ ಅದೊಂದು ಒಟ್ಟಿಗೆ ಇರ್ಲಿ. ನಿಮ್ಗೆ ಎಷ್ಟು ರೋಷ ಬರುತ್ತೆ ನಾನು ಈಗ ಹೇಳೋ ಕತೆ ನೋಡಿದ್ರೆ, ಎಷ್ಟು ಹೊಟ್ಟೆ ಉರಿಯುತ್ತೆ ಅಂದ್ರೆ ಸ್ನೇಹಿತರೆ, ನೀವು ಕಳೆದ ಮೇ 9ನೇ ತಾರೀಕು ಅನೇಕ ಪತ್ರಿಕೆಗಳಲ್ಲಿ ಮತ್ತೆ ಟಿವಿ ವಾಹಿನಿಗಳಲ್ಲಿ ಒಂದು ವಾರ್ತೆಯನ್ನ ನೋಡಿರ್ತೀರಾ. ಶೋಭಾ ರನಾಡೆ ಅನ್ನುವಂತ 16 ವರ್ಷದ ಕ್ರೀಡಾಪಟು ಬಾಲಕಿ ಅನುಮಾನಾಸ್ಪದವಾಗಿ ಮರಣ ಹೊಂದಿದ್ದಾಳೆ ಅನ್ನುವಂತ ವಾರ್ತೆಯನ್ನ ನೀವೆಲ್ಲ ನೋಡಿರ್ತೀರಾ. ಸೊ ಆ ವಾರ್ತೆನ ನೋಡಿದ್ಮೇಲೆ ನನಗೆ ಒಂದು ಕುತೂಹಲ ಪ್ರಾರಂಭ ಆಯ್ತು. ಏನಂದ್ರೆ ಯಾವ ರೀತಿ ಅನುಮಾನಾಸ್ಪದವಾಗಿ ಈ ಬಾಲಕಿ ಸತ್ತಿರ್ಬೋದು. ಯಾಕಂದ್ರೆ ಆ ಹುಡುಗಿ ಸತ್ತ ಆಜುಬಾಜಲ್ಲೇ ನಮ್ಮ ಕರ್ನಾಟಕದಲ್ಲಿ ಇನ್ನೂ 2-3 ಲೈಂಗಿಕ ಕಿರುಕುಳದ ವಾರ್ತೆಗಳನ್ನ ನಾನು ಪ್ರಮುಖ ಪತ್ರಿಕೆಗಳಲ್ಲಿ ಮತ್ತು ವಾಹಿನಿಗಳಲ್ಲಿ ನೋಡಿದ್ದೆ. ಅದಕ್ಕಾಗಿ ಇದ್ರ ಬಗ್ಗೆ ಒಂದು ಆಸಕ್ತಿ ಹುಟ್ಟಿ ನಾನು ಅದನ್ನ ಇನ್ವೆಸ್ಟಿಗೇಷನ್ ಮಾಡಕ್ ಹೋದಾಗ ನನಗೆ ಗೊತ್ತಾದಂತ ವಿಚಾರ ಏನಂದ್ರೆ, ನಮ್ಮ ಕರ್ನಾಟಕದ ಬೀದರ್ ಜಿಲ್ಲೆಯ ಔರದಾ ಅನ್ನೋ ಪಟ್ಟಣದಲ್ಲಿ ವಾಸ ಇದ್ದ ಬಬ್ರುವಾಹನ ಪವಾರ ಎಂಬಂತ ನೀಚ ಖದೀಮ ಒಬ್ಬ ವ್ಯಕ್ತಿ ಈ ಶೋಭಾ ರನಾಡೆ ಮತ್ತೆ ಅವರ ತಂದೆ ತಾಯಿ ವಾಸ ಇದ್ದಂತ ಹಳ್ಳಿಗೆ ಹೋಗಿ ಅವರ ತಂದೆ ತಾಯಿ ಹತ್ರ ಈ ಬಬ್ರುವಾಹನ ಪವಾರ ಹೇಳ್ತಾನೆ, ನಾನು ನಿಮ್ಮ ಮಗುವಿಗೆ ಕುಸ್ತಿ ಮತ್ತೆ ಕಬಡ್ಡಿ ಆಟಗಳನ್ನ ಕಲಿಸಿ ಅವಳನ್ನ ಉನ್ನತ ಸ್ಥಾನಕ್ಕೆ ತಗೊಂಡೋಗ್ತೀನಿ. ಅವಳು ಒಂದು ಉನ್ನತ ಸ್ಥಾನಕ್ಕೆ ಹೋಗಿ ಹೆಸರು ಮಾಡಿದ್ರೆ ನಿಮ್ಮ ಬಡತನ ನಿರ್ಮೂಲನೆ ಆಗುತ್ತೆ, ನಿಮಗೂ ಒಂದು ಕೀರ್ತಿ ಬರುತ್ತೆ, ನಿಮ್ಮ ಮಗಳಿಗೂ ಒಂದು ಕೀರ್ತಿ ಬರುತ್ತೆ ಅಂತ ಆ ತಂದೆ ತಾಯಿಯನ್ನ ನಂಬಿಸಿ ಔರದಾ ಪಟ್ಟಣಕ್ಕೆ ಆ ಹುಡುಗಿಯನ್ನ ಕರ್ಕೊಂಡ್ ಬರ್ತೀನಿ. ಆ ಹುಡುಗಿಯನ್ನ ಕರ್ಕೊಂಡ್ಬಂದ 2 ವರ್ಷದಲ್ಲಿ ಆ ಹುಡುಗಿಯನ್ನ ಜೀತದಾಳ್ ತರ ತನ್ನ ಮನೆಯಲ್ಲಿ ದುಡಿಸ್ಕೊಂಡು ಒಂದು 2 ತಿಂಗಳಿಂದ ಆ ಶೋಭಾ ಅವರ ತಂದೆ ತಾಯಿ ಬಳಿ ಹೋಗಿ, ನಾನು ನಿಮ್ಮ ಮಗಳಿಗೆ ತರಬೇತಿ ನೀಡೋದಕ್ಕೆ 1,30,000 ರೂಪಾಯಿ ಖರ್ಚಾಗಿದೆ, ಹಣವನ್ನ ನೀವು ಕೊಡ್ಬೇಕಾಗುತ್ತೆ ನನಗೆ ಅಂತ. ಆ ಬಡ ತಂದೆ ತಾಯಿಗಳು ಏನೋ ನಮ್ಮ ಹುಡುಗಿ ಅಭಿವೃದ್ಧಿ ಆಗ್ತಾ ಇದ್ದಾಳೆ, ಉದ್ಧಾರ ಆಗ್ತಾ ಇದ್ದಾಳೆ ಅನ್ನೋ ನಂಬಿಕೆ ಮೇಲೆ ಏನೋ ಕಷ್ಟ ಬಿದ್ದು 60,000 ರೂಪಾಯಿಯನ್ನ ಈ ಕದೀಮನ ಕೈಗೆ ಕೊಟ್ಟು ಕಳಿಸ್ತಾರೆ. ಕಳೆದ ಏಪ್ರಿಲ್ ನಲ್ಲಿ ಈ ಬಬ್ರುವಾಹನ ಪವಾರ ಮತ್ತೆ ಅವನ ಮಗ ಲಖಾನ ಪವಾರ ಅವ್ರ ಕಡೆಯಿಂದ ಲೈಂಗಿಕ ಕಿರುಕುಳಗಳು ಜಾಸ್ತಿ ಆದಾಗ ಈ ಶೋಭಾ ರನಾಡೆ ಏನ್ ಮಾಡ್ತಾರೆ, ಏಪ್ರಿಲ್ ತಿಂಗಳಲ್ಲಿ ತನ್ನ ಮನೆಗೆ ವಾಪಸ್ ಹೋಗ್ತಾರೆ. ಆ ಏಪ್ರಿಲ್ ತಿಂಗಳಲ್ಲಿ ಆ ಮಗು ವಾಪಸ್ ಹೋದ್ಮೇಲೆ ಅವಳ ಮನೆಯಲ್ಲಿದ್ದಾಗ ಈ ಲಖಾನ ಪವಾರ, ಈ ಬಬ್ರುವಾಹನ ಪವಾರ ಮಗ ಲಖಾನ ಪವಾರ ಅವ್ರ ಮನೆಗೆ ರಾತ್ರಿ 11 ಗಂಟೆಯಲ್ಲಿ ನುಗ್ಗುತ್ತಾನೆ. ಆ ಬಾಲಕಿ ಮನೆಗೆ ರಾತ್ರಿ 11 ಗಂಟೆಯಲ್ಲಿ ನುಗ್ಗಿ ಅವರ ತಂದೆ ತಾಯಿಯನ್ನ ಎದುರಿಸ್ತಾನೆ. ನಿಮ್ಮ ಮಗಳಿಗೆ ನಾವು ಖರ್ಚು ಮಾಡಿರೋ ಹಣನ ಕೂಡಲೇ ವಾಪಸ್ ಕೊಡ್ಬೇಕು, ಇಲ್ಲ ಅಂದ್ರೆ ನಿಮ್ಮ ಮಗಳನ್ನ ಎತ್ತಾಕೊಂಡು ಹೋಗ್ತೀನಿ ಅಂತ ಒಂದು ದಬ್ಬಾಳಿಕೆ ಮಾಡ್ತಾನೆ. ಆಗ ಗಾಬರಿಗೊಂಡ ಅವರ ತಂದೆ ತಾಯಿ ತುಂಬಾ ರಿಕ್ವೆಸ್ಟ್ ಮಾಡ್ತಾರೆ, ನಮ್ಮ ಹತ್ರ ಈಗ ಹಣ ಇಲ್ಲ, ನಮಗೊಂದಷ್ಟು ಕಾಲಾವಕಾಶ ಕೊಡಿ, ನಾವು ಕಾಲಾವಕಾಶ ಕೊಟ್ರೆ ನಾವು ನಿಮ್ಮ ಹಣನ ತಲುಪಿಸ್ತೀವಿ ಅಂತ. ಆ ಮಾತಿಗೆ ಅವನು ಕಿವಿಗೊಡದೆ ಆ ಮಗುವನ್ನ ರಾತ್ರಿ 11 ಗಂಟೆಯಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಔರದಾ ಪಟ್ಟಣಕ್ಕೆ ಬರ್ತಾನೆ.
ಬಂದ ಒಂದು 3-4 ದಿನದಲ್ಲಿ ಶೋಭಾ ರಾನಡೆ ಅವರ ತಂದೆ ತಾಯಿಗೆ ಒಂದು ದೂರವಾಣಿ ಕರೆ ಮಾಡಿದ ಬಬ್ರುವಾಹನ ಪವಾರ, ನಿಮ್ಮ ಮಗಳು ಮಾಡಿಯಿಂದ ಬಿದ್ದಿದ್ದಾಳೆ, ಅದಕ್ಕಾಗಿ ಅವಳನ್ನ ನಾನು ನನ್ನ ಹೆಂಡತಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದೀವಿ, ನೀವು ಬನ್ನಿ ಅಂತ ವಿಚಾರ ಮುಟ್ಟಿಸ್ತಾನೆ. ಗಾಬರಿಗೊಂಡ ತಂದೆ ತಾಯಿಗಳು ಬೀದರ್ನಲ್ಲಿರುವ ಗುರುನಾನಕ ಆಸ್ಪತ್ರೆಗೆ ಬಂದು ನೋಡ್ತಾರೆ, ತಮ್ಮ ಮಗಳು ಶವವಾಗಿ ಮಲಗಿರ್ತಾಳೆ. ತಮ್ಮ ಮಗಳ ಶವವನ್ನು ನೋಡಿದ ತಂದೆ ತಾಯಿಗಳಿಗೆ ಗೊತ್ತಾಗುತ್ತೆ, ನಮ್ಮ 16 ವರ್ಷದ ಬಾಲಕಿಯನ್ನ ಯಾರೋ ಅತ್ಯಾಚಾರ ಮಾಡಿ ಬಲವಂತವಾಗಿ ಹಿಂಸೆ ಕೊಟ್ಟು ಸಾಯಿಸಿದ್ದಾರೆ ಅನ್ನುವಂತ ಅನುಮಾನ ಅವರಲ್ಲಿ ಹುಟ್ಟುಕೊಳ್ಳುತ್ತೆ. ಆಗ ಅವರು ಬೀದರಿನ SP ಕಚೇರಿಗೆ ಹೋಗಿ ಪ್ರತಾಪ್ ತುಂಬಾ ದೊಡ್ಡ ಸಾಹೇಬರು ಅವರ ಬಳಿ ಹೋಗಿ ತಮ್ಮ ಮಗಳ ಎಲ್ಲ ವಿಚಾರವನ್ನ ತಿಳಿಸಿ, ಇದು ಆತ್ಮಹತ್ಯೆ ಎಲ್ಲ ಲೈಂಗಿಕ ದೌರ್ಜನ್ಯ ಮಾಡಿ ಕೊಲೆ ಮಾಡಿರುವಂತಹದ್ದು ನಮ್ಗೆ ಅನುಮಾನ ಇದೆ, ನೀವು ಕೇಸನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮಾಡಿ ಅಂತ ಹೇಳ್ತಾರೆ. ಆ SP ಮಹಾನುಭಾವ ಅವರ ಮಾತಿಗೆ ಕಿವಿಗೊಡದೆ ತಾನೇ ಒಂದು ರಿಪೋರ್ಟ್ ಬರೀತಾನೆ, ಮಾಡಿ ಮೇಲಿಂದ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಹುಡುಗಿ ಅಂದ್ಬಿಟ್ಟು URD ಅನ್ನ ತಯಾರು ಮಾಡಿ ಅವರ ತಾಯಿಯ ಬಳಿ ಬಲವಂತವಾಗಿ ಸಹಿ ಮಾಡಿಸ್ಕೊಂಡು ಕಳಿಸ್ತಾರೆ. ಈ ವಿಚಾರ ದಲಿತ ಸಂಘಟನೆಗಳಿಗೆ ಗೊತ್ತಾಗಿ, ಅಲ್ಲಿ ಸ್ಥಳೀಯ ಸಂಘಟನೆಗಳಿಗೆ, ದಲಿತ ಸಂಘಟನೆಗಳಿಗೆ ಗೊತ್ತಾಗಿ ಅವರು ಒಂದು ಹೋರಾಟವನ್ನ ಪ್ರಾರಂಭ ಮಾಡಿ, ಇಲ್ಲ ಇದು ಲೈಂಗಿಕ ದೌರ್ಜನ್ಯ ಆಗಿ ಕೊಲೆ ಆಗಿರುವಂತದ್ದು, ಮತ್ತೆ ಆ ಮಗುವಿನ ದೇಹದ ಮೇಲೆ ಆಗಿರುವಂತ ಮಾರ್ಕ್ಗಳನ್ನು ನೋಡಿದ್ರೆ ಇದು 100% ಕೊಲೆ ಆಗಿದೆ, ಇದ್ರ ಬಗ್ಗೆ ಸೂಕ್ತವಾದ ತನಿಖೆ ಮಾಡಬೇಕು, ಏನು ಬಬ್ರುವಾಹನ ಪವಾರ ಇದ್ದಾನೆ ಮತ್ತೆ ಅವನ ಮಗನ ವಿರುದ್ಧ ಪೋಕ್ಸೋ ಕಾಯ್ದೆಯನ್ನ ದಾಖಲಿಸಬೇಕು, ಮತ್ತೆ ಕಿಡ್ನಾಪ್ ಅಂಡ್ ಮರ್ಡರ್ ಕೇಸನ್ನ ದಾಖಲಿಸಬೇಕು ಅಂತ ಒತ್ತಾಯ ಮಾಡುತ್ತಾರೆ. ಸೊ ಇದು ಇಡೀ ಕರ್ನಾಟಕಕ್ಕೆ ವಿಚಾರ ಬಂದು, ಇಡೀ ಕರ್ನಾಟಕದಲ್ಲಿ ನಾಳೆ ಮಂಗಳವಾರ ಫ್ರೀಡಂ ಪಾರ್ಕ್ ನಲ್ಲಿ ಈ ದೌರ್ಜನ್ಯದ ವಿರುದ್ಧ ಎಲ್ಲ ದಲಿತ ಸಂಘಟನೆಗಳನ್ನ ಸೇರಿಸಿ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆ SP ಯನ್ನು ಕೂಡ ಸಸ್ಪೆಂಡ್ ಮಾಡಬೇಕು, ಮತ್ತೆ ಆ ಖದೀಮರ ಮೇಲೆ ಕೇಸನ್ನ ದಾಖಲು ಮಾಡಬೇಕು ಅಂತ. ಸೊ ಇವತ್ತು ನಾನು ನಮ್ಮ DC ಆಫೀಸ್ ಹತ್ರ ಭೇಟಿ ಮಾಡಿದಾಗ ಅಲ್ಲಿ ಒಂದಷ್ಟು ಮಹಿಳೆಯರು ಮತ್ತು ಯುವಕರೆಲ್ಲ ಸೇರ್ಕೊಂಡು ಪ್ರತಿಭಟನೆಯಲ್ಲಿ ತೊಡಗಿಕೊಂಡಿದ್ರು. ನಾನು ಏನ್ ವಿಚಾರ ಅಂತ ಹೋದಾಗ, ಡಾಕ್ಟರ್ BR ಅಂಬೇಡ್ಕರ್ ರಥಸೇನೆಯ ಅಧ್ಯಕ್ಷರಾದ ನಾಗರತ್ನ ಮೇಡಮ್ ಅವರು ಮತ್ತೆ ಕಾರ್ಯದರ್ಶಿಗಳಾದ ಗೌತಮ್ ಅವರು ವಿಚಾರನ ಹೇಳಿದ್ರು. ಈ ರೀತಿ 16 ವರ್ಷದ ಅಪ್ರಾಪ್ತ ಬಾಲಿಕೆಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿ ಕೊಲೆಯನ್ನು ಮಾಡಿದ್ದಾರೆ ಅಂದ್ಬಿಟ್ಟು ಅವರು ನಮಗೆ ಫೋಟೋಗಳನ್ನು ತೋರಿಸಿದ್ರು. ಆ ಫೋಟೋಗಳು ನೋಡಿದ್ರೆ ಹೊಟ್ಟೆ ಉರಿಯಿತ್ರಿ. ಅಲ್ಲೇ ಹೋಗಿ ಅವನಿಗೆ ತಲೆ ಹೊಡೆದಾಕೋಣ ಅನ್ನೋಷ್ಟು ಸಿಟ್ಟು ಬರುತ್ತೆ. ಆ SP ನ ಅಲ್ಲೇ ಕ್ಯಾಕ್ಟರ್ ಸುಗಿದು ಬಿಡಬೇಕು ಅನ್ನೋಷ್ಟು ಕೋಪ ಬರುತ್ತೆ. ಆ ಫೋಟೋಗಳು ಎಂತ ದಡ್ಡ ಕೂಡ ನೋಡಿದ್ರು ಇದು ಉದ್ದೇಶಪೂರ್ವಕವಾಗಿ ಮಾಡಿರುವಂತ ಕೊಲೆ ಅನ್ನೋದು ಅರ್ಥ ಆಗುತ್ತೆ. ಅಂತದನ್ನ SP ಮಾಡಿ ಮೇಲಿಂದ ಬಿದ್ದು ಆತ್ಮಹತ್ಯೆ ಅಂತ URD ತಯಾರು ಮಾಡಿದ್ದಾನೆ ಅಂದ್ರೆ ಅದಕ್ಕಿಂತ ನಿಕೃಷ್ಟವಾದ ಅಧಿಕಾರಿನ ನಾವು ನೋಡಕ್ಕೆ ಸಾಧ್ಯ ಆಗಲ್ಲ. ಸೊ ಈ ಯುವಕರು ಮತ್ತೆ ಮಹಿಳೆಯರು ಸೇರಿ ಆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಅಲ್ಲಿ ನನ್ಗೊಂದಷ್ಟು ಮಾಹಿತಿ ಸಿಕ್ತು. ಮತ್ತೆ ನಾಳೆ ಇಡೀ ರಾಜ್ಯದ ದಲಿತ ಸಂಘಟನೆಗಳು ಮತ್ತೆ ಯುವಕ ಯುವತಿಯರ ಸಂಘಟನೆಗಳೆಲ್ಲ ಸೇರಿ ಮಾಡ್ತಿರುವಂತ ಹೋರಾಟದಲ್ಲಿ ತಾವು ಕೂಡ ಭಾಗವಹಿಸ್ಲಿ, ತಮ್ಮ ಕಿವಿಗೂ ಈ ವಿಚಾರವನ್ನು ಮುಟ್ಟಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ಈ ವಿಚಾರ ಹೇಳಿದೆ. ಕೇಳೋದಲ್ಲ ಸ್ನೇಹಿತರೆ, ಈ ರೀತಿಯ ಜೀತ ಬದುಕಿಗೆ ರಾಜ್ಯದ ನಾವೆಲ್ಲ ಬಿದ್ದಿದ್ದೀವಿ. ಯಾಕಂದ್ರೆ ನಾವು ಅವರ ಹತ್ರ ಪಂಚಭಾಗ್ಯಗಳ ಭಿಕ್ಷೆಯನ್ನ ಬೇಡ್ಕೊಂಡಿದೀವಿ. ಅವರು ಆ ಭಿಕ್ಷೆಯನ್ನ ಹಾಕಿದ ಒಂದು ಅಹಂಕಾರದಿಂದ ಈ ರೀತಿಯ ನಾಲಾಯಕ ಸರ್ಕಾರವನ್ನ ಅವರು ನಮ್ಮ ರಾಜ್ಯದಲ್ಲಿ ನಡೆಸ್ತಿದ್ದಾರೆ. ಇನ್ ಮುಂದೆನಾದ್ರೂ ನಾವೆಲ್ಲ ಎಚ್ಚೆತ್ಕೊಳ್ಬೇಕು ಅಂತ ತಮ್ಮಲ್ಲೆಲ್ಲ ಮನವಿ ಮಾಡ್ಕೊಂತ ಮುಗಿಸ್ತಾ ಇದ್ದೀನಿ.